ಮಂಗಳೂರು ನಗರದ ಪಿವಿಎಸ್ ಕಲಾಕುಂಚದಲ್ಲಿರುವ ಇಸ್ಕಾನ್ ಮಂದಿರದಲ್ಲಿ ಅಕ್ಷಯ ತೃತೀಯ ಮಹೋತ್ಸವವನ್ನು ಭಕ್ತಿ ಭಾವದಿಂದ ಆಚರಿಸಲಾಗಿದೆ. ಈ ಅಂಗವಾಗಿ ಶ್ರೀ ಕೃಷ್ಣ ಬಲರಾಮ ಹಾಗೂ ಶ್ರೀಲಾ ಪ್ರಭುವಾದ ಮೂರ್ತಿಗಳಿಗೆ ವಿಶೇಷ ಶೃಂಗಾರ ಆರತಿ ನೆರವೇರಿಸಲಾಯಿತು. ಬಳಿಕ ಹರಿನಾಮ ಸಂಕೀರ್ತನೆ ನಡೆದಿದೆ. ಅಕ್ಷಯ ತೃತೀಯದ ಮಹತ್ವದ ಕುರಿತು ಭಕ್ತರಿಗೆ ವಿಶೇಷ ಆಧ್ಯಾತ್ಮಿಕ ತರಗತಿಗಳನ್ನು ಆಯೋಜಿಸಲಾಗಿದೆ. ಭಾರತದ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಅಕ್ಷಯ ತೃತೀಯ ಅತ್ಯಂತ ಶುಭಕರ ದಿನಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಲ್ಲಿ ಆಚರಿಸಲ್ಪಡುವ ಈ ದಿನದಲ್ಲಿ ಮಾಡಿದ ಸತ್ಕಾರ್ಯಗಳು ಎಂದಿಗೂ ಕ್ಷಯವಾಗುವುದಿಲ್ಲ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. ಈ ಹಿನ್ನೆಲೆ ದಾನ, ಪೂಜೆ, ಜಪ, ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಭಕ್ತರು ಆಚರಿಸುತ್ತಾರೆ. ಜೊತೆಗೆ ಹೊಸ ವ್ಯವಹಾರ ಆರಂಭ, ಮನೆ ನಿರ್ಮಾಣದ ಶುಭಾರಂಭಕ್ಕೂ ಈ ದಿನವನ್ನ ಆಯ್ಕೆ ಮಾಡುವುದು ಸಮಾಜವಾಗಿದೆ. ಪುರಾಣಗಳ ಪ್ರಕಾರ ಈ ದಿನ ಅನೇಕ ಪೌರಾಣಿಕ ಘಟನೆಗಳೊಂದಿಗೆ ಸಂಬಂಧವಿದೆ. ಪರಶುರಾಮ ಜಯಂತಿ ಇದೇ ದಿನ ಆಚರಿಸಲಾಗುತ್ತದೆ. ಶ್ರೀ ಮಹಾವಿಷ್ಣು ಅವರ 6ನೇ ಅವತಾರವಾದ ಪರಶುರಾಮರು ಈ ದಿನ ಜನಿಸಿದರೆಂದು ನಂಬಲಾಗಿದೆ. ಗಂಗಾ ನದಿ ಭೂಮಿಗೆ ಇಳಿದ ದಿನವೆಂದು ಪುರಾಣದಲ್ಲಿ ಉಲ್ಲೇಖವಿದ್ದು, ಮಹಾಭಾರತದಲ್ಲಿ ಪಾಂಡವರಿಗೆ ಅಕ್ಷಯ ಪಾತ್ರೆ ದೊರೆತ ದಿನವೂ ಇದೇ ಎಂದು ಹೇಳಲಾಗುತ್ತದೆ. ಮಹರ್ಷಿ ವ್ಯಾಸರು ಇದೇ ದಿನ ಮಹಾಭಾರತ ರಚನೆ ಆರಂಭಿಸಿದರೆಂದು ನಂಬಿಕೆ ಇದೆ.